ರಂಜಿತ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಕಬ್ಬು ಬೆಳೆಗಾರರ ಪ್ರತಿಭಟನೆಯ 8ನೇ ದಿನ ಇವತ್ತು. ಎಲ್ಲಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್? ರೈತರಿಂದ ಸಚಿವ ಶಿವಾನಂದ ಪಾಟೀಲ್ ಅಣುಕು ಶವಯಾತ್ರೆ ಆಗ್ತಾ ಇದೆ. ರೈತರ ಜೊತೆ ಮಾತು ಇಲ್ಲ, ಸಂಪರ್ಕವೂ ಇಲ್ಲ. ಇನ್ನೆಷ್ಟು ದಿನ ಪ್ರತಿಭಟನೆಗೆ ಕಾಯ್ತಿದ್ದಾರೆ ಸಚಿವರು? ಕಬ್ಬು ಬೆಳೆಗಾರರ ಪ್ರತಿಭಟನೆಯ 8ನೇ ದಿನ ಇವತ್ತು. ಎಲ್ಲಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್? ಎಚ್.ಕೆ. ಪಾಟೀಲ್ ಅವ್ರನ್ನ ಕಳಿಸ್ತೀರಿ, ಯಾಕೆ ಶಿವಾನಂದ ಪಾಟೀಲ್ ಅವ್ರನ್ನ ಕಳಿಸ್ತಿಲ್ಲ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕಿತ್ತು, ಆಗಬಹುದು. ಎಲ್ಲಿದ್ದಾರೆ ಸಕ್ಕರೆ ಸಚಿವರು? ಏನ್ ಮಾಡ್ತಿದ್ದಾರೆ? ಯಾಕೆ ಒಂದು ಕಬ್ಬು ಬೆಳೆಗಾರರ ಸಂಕಷ್ಟ ಏನಿದೆ, ಅವರ ಕಷ್ಟ ಏನಿದೆ, ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅವರ ಕಷ್ಟ ಏನು, ಅದು ಏನು ಅದನ್ನ ಯಾಕೆ ಕೇಳೋದಕ್ಕೆ ಹೋಗ್ತಿಲ್ಲ? ಎಲ್ಲಿದ್ದಾರೆ ಅವರು ಸಚಿವರು? ಖಂಡಿತ ಇದರಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಯಾಕಂದ್ರೆ ಇವತ್ತು ನಿನ್ನೆ ಹೋರಾಟ ಅಲ್ಲ, ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದ್ರೆ 2-3 ವರ್ಷದಿಂದ ಸತತವಾಗಿ ಕಬ್ಬಿನ ಬೆಲೆಗೆ ಒಂದಷ್ಟು ಹೋರಾಟವನ್ನು ರೈತರು ಮಾಡ್ತಾನೆ ಇದ್ದಾರೆ. ಈ ವರ್ಷ ತೀವ್ರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಕ್ಕರೆ ಸಚಿವರು ಅದನ್ನು ಮಧ್ಯಪ್ರವೇಶ ಮಾಡಿ ರೈತರ ಜೊತೆಗೆ ಮತ್ತು ಕಾರ್ಖಾನೆಯ ಮಾಲೀಕರ ಜೊತೆಗೆ ಒಂದು ಸಭೆಯನ್ನ ಮಾಡಿ ಒಂದು ಸುಖಾಂತಕ್ಕೆ ತರ್ತಕ್ಕಂಥ ಕೆಲಸವನ್ನ, ಮಧ್ಯಸ್ಥಿಕೆಯನ್ನ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಮಾಡಬೇಕಾಗಿತ್ತು. ಆದ್ರೆ ಸಕ್ಕರೆ ಸಚಿವರೇ ಒಂದಷ್ಟು ಜಾರಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿ ರೈತರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ಅನ್ನುವಂತ ಮನೋಭಾವ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೂ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ನಿನ್ನೆ ರೈತರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಸಕ್ಕರೆ ಸಚಿವರಂತ ಶಿವಾನಂದ ಪಾಟೀಲ್ ಅವರ ಬದಲಾಗಿ ಎಚ್.ಕೆ. ಪಾಟೀಲ್ ಅವರನ್ನ ಕಳಿಸಿದ್ರು. ಕಾನೂನು ಮತ್ತು ಸಂಸದೀಯ ಸಚಿವರು ಅವರು ಅಹವಾಲನ್ನ ಕೇಳ್ಕೊಂಡ್ ಬಂದಿದ್ದಾರೆ. 8 ಬೇಡಿಕೆಗಳನ್ನ ಈಗಾಗಲೇ ರೈತರು ಇಟ್ಟಿದ್ದಾರೆ. ಜೊತೆಗೆ ಬೆಲೆ ಏರಿಕೆ ವಿಚಾರ ಏನಿದೆ ಅದು ಪ್ರಮುಖವಾಗಿ ಇಟ್ಟಿದ್ದಾರೆ. 8 ಬೇಡಿಕೆ ಈಡೇರಿಸಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಎಚ್.ಕೆ. ಪಾಟೀಲ್ ಅವರು ನಿನ್ನೆ ಸಭೆಗೆ ತಿಳಿಸಿದ್ದಾರೆ. ಆದ್ರೆ ಬೆಲೆ ಬೇಕಾಗಿರ್ತಕ್ಕಂಥದ್ದು 3,500 ಅಥವಾ 600 ರೂಪಾಯಿ. ಅದನ್ನ ನಮಗೆ ಶೀಘ್ರವಾಗಿ ಮಾಡಿಕೊಡಿ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಲಾಬಿಗೆ ರಾಜ್ಯ ಸರ್ಕಾರ ಮಣಿತಾ ಇದೆ ಅನ್ನುವಂಥದ್ದು. ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಕಡೆ ಬಟ್ ಮಾಡೋದು ಅನ್ನೋದಾದ್ರೆ ಮತ್ತೆ ರಾಜ್ಯದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾರು? ರೈತರ ಸಮಸ್ಯೆ ಕೇಳಬೇಕಾಗಿರ್ತಕ್ಕಂಥದ್ದು ಯಾರು? ಮಹಾರಾಷ್ಟ್ರದಲ್ಲಿ ಒಂದು ತರ ದರ ಇದೆ ಅಂದ್ರೆ ರಾಜ್ಯದಲ್ಲಿ ಒಂಥರ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತಲೆನೋವಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಹುತೇಕವಾಗಿ ದರ ನಿಗದಿಯ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದ್ರೆ ಇದು ಹೊತ್ತು ಅಜೆಂಡಾದಲ್ಲಿಲ್ಲ, ಆದ್ರೂ ಕೂಡ ಇವತ್ತು ಸಭೆ ಒಂದು ಪ್ರಮುಖವಾಗಿ ಸಕ್ಕರೆ ವಿಚಾರವಾಗಿ ಸಕ್ಕರೆ ಕಾರ್ಖಾನೆಗಳ ಬೆಲೆ ನಿಗದಿ ವಿಚಾರವಾಗಿ ಒಂದು ಚರ್ಚೆ ಆಗುತ್ತೆ. ಆರಂಭದಿಂದಲೇ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಉಳಿದಂತಹ ಅಜೆಂಡಾಗಳು ಅಷ್ಟು ಮಹತ್ವದಿಲ್ಲದೆ ಇಲ್ಲ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರಿಂದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾವ ರೀತಿಯಾದಂತಹ ಒಂದು ಮನವಿಗೆ ಒಪ್ಪಿಕೊಳ್ತಾರೆ, ರಾಜ್ಯ ಸರ್ಕಾರ ಅದನ್ನು ಮಧ್ಯಸ್ಥಿಕೆ ಯಾವ ರೀತಿಯಾಗಿ ಮಾಡಬಹುದು, ರೈತರನ್ನ ಎಷ್ಟರ ದರಕ್ಕೆ ನಾವು ಒಪ್ಪಿಸಬಹುದು. ಈಗಾಗಲೇ 3,200 ರೂಪಾಯಿ ದರವನ್ನು ಕೊಡ್ತೇವೆ ಅಂದ್ರೂ ಕೂಡ ರೈತರು ಒಪ್ಪಿಲ್ಲ. ಹಾಗಾಗಿ 3,400 ಒಪ್ಪಿಸಬಹುದಾ, 500ಕ್ಕೆ ಕೊಡಬೇಕಾಗತ್ತಾ, ಅದನ್ನ ಯಾವ ರೀತಿಯಾಗಿ ಭರಿಸಬೇಕಾಗತ್ತೆ, 3,300-400 ಕಾರ್ಖಾನೆಗಳಿಂದ ಭರಿಸೋದಾ ಅಥವಾ ರಾಜ್ಯ ಸರ್ಕಾರ ಏನಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾ? ಇವೆಲ್ಲವೂ ಕೂಡ ಇವತ್ತು ವಿಸ್ತೃತವಾದಂತಹ ಚರ್ಚೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಗುತ್ತಿದ್ದಾವೆ. ಹಾಗಾಗಿ ಅಂತಿಮವಾದಂತಹ ಇವತ್ತು ಗಡುವು ಇರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾಳೆ ನಾಡಿದ್ದು ಉಗ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಅದು ಕೈಮೀರಿ ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಅಂತಿಮವಾದಂತಹ ತೀರ್ಮಾನವನ್ನು ಇವತ್ತು ರಾತ್ರಿ ಒಳಗಡೆ ತೆಗೆದುಕೊಳ್ಳಬೇಕಾಗುತ್ತೆ. ಅದರಲ್ಲೂ ಕ್ಯಾಬಿನೆಟ್ ಇವತ್ತಿನ ಚರ್ಚೆ ಏನಿದೆ ಅದು ಬಹಳ ಪ್ರಮುಖ ಘಟ್ಟವನ್ನು ತೆಗೆದುಕೊಳ್ಳುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಂಜಿತ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಕಬ್ಬು ಬೆಳೆಗಾರರ ಪ್ರತಿಭಟನೆಯ 8ನೇ ದಿನ ಇವತ್ತು. ಎಲ್ಲಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್? ರೈತರಿಂದ ಸಚಿವ ಶಿವಾನಂದ ಪಾಟೀಲ್ ಅಣುಕು ಶವಯಾತ್ರೆ ಆಗ್ತಾ ಇದೆ. ರೈತರ ಜೊತೆ ಮಾತು ಇಲ್ಲ, ಸಂಪರ್ಕವೂ ಇಲ್ಲ. ಇನ್ನೆಷ್ಟು ದಿನ ಪ್ರತಿಭಟನೆಗೆ ಕಾಯ್ತಿದ್ದಾರೆ ಸಚಿವರು? ಕಬ್ಬು ಬೆಳೆಗಾರರ ಪ್ರತಿಭಟನೆಯ 8ನೇ ದಿನ ಇವತ್ತು. ಎಲ್ಲಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್? ಎಚ್.ಕೆ. ಪಾಟೀಲ್ ಅವ್ರನ್ನ ಕಳಿಸ್ತೀರಿ, ಯಾಕೆ ಶಿವಾನಂದ ಪಾಟೀಲ್ ಅವ್ರನ್ನ ಕಳಿಸ್ತಿಲ್ಲ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕಿತ್ತು, ಆಗಬಹುದು. ಎಲ್ಲಿದ್ದಾರೆ ಸಕ್ಕರೆ ಸಚಿವರು? ಏನ್ ಮಾಡ್ತಿದ್ದಾರೆ? ಯಾಕೆ ಒಂದು ಕಬ್ಬು ಬೆಳೆಗಾರರ ಸಂಕಷ್ಟ ಏನಿದೆ, ಅವರ ಕಷ್ಟ ಏನಿದೆ, ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ?
ಅವರ ಕಷ್ಟ ಏನು, ಅದು ಏನು ಅನ್ನೋದನ್ನ ಯಾಕೆ ಕೇಳೋದಕ್ಕೆ ಹೋಗ್ತಿಲ್ಲ? ಎಲ್ಲಿದ್ದಾರ್ರೀ ಅವರು ಸಚಿವರು? ಖಂಡಿತ ಇದರಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಯಾಕಂದ್ರೆ ಇವತ್ತು ನಿನ್ನೆ ಹೋರಾಟ ಅಲ್ಲ, ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದ್ರೆ 2-3 ವರ್ಷದಿಂದ ಸತತವಾಗಿ ಕಬ್ಬಿನ ಬೆಲೆಗೆ ಒಂದಷ್ಟು ಹೋರಾಟವನ್ನು ರೈತರು ಮಾಡ್ತಾನೆ ಇದ್ದಾರೆ. ಈ ವರ್ಷ ತೀವ್ರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಕ್ಕರೆ ಸಚಿವರು ಅದನ್ನ ಮಧ್ಯಪ್ರವೇಶ ಮಾಡಿ ರೈತರ ಜೊತೆಗೆ ಮತ್ತು ಕಾರ್ಖಾನೆಯ ಮಾಲೀಕರ ಜೊತೆಗೆ ಒಂದು ಸಭೆಯನ್ನ ಮಾಡಿ ಒಂದು ಸುಖಾಂತಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಧ್ಯಸ್ಥಿಕೆಯನ್ನ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಮಾಡಬೇಕಾಗಿತ್ತು. ಆದ್ರೆ ಸಕ್ಕರೆ ಸಚಿವರೇ ಒಂದಷ್ಟು ಜಾರ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ರೈತರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ಅನ್ನುವಂತ ಮನೋಭಾವ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೂ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ನಿನ್ನೆ ರೈತರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಸಕ್ಕರೆ ಸಚಿವರಂತ ಶಿವಾನಂದ ಪಾಟೀಲ್ ಅವರ ಬದಲಾಗಿ ಎಚ್.ಕೆ. ಪಾಟೀಲ್ ಅವರನ್ನ ಕಳಿಸಿದ್ರು ಕಾನೂನು ಮತ್ತು ಸಂಸದೀಯ ಸಚಿವರು. ಅವರು ಅಹವಾಲನ್ನ ಕೇಳ್ಕೊಂಡ್ ಬಂದಿದ್ದಾರೆ. 8 ಬೇಡಿಕೆಗಳನ್ನ ಈಗಾಗಲೇ ರೈತರು ಇಟ್ಟಿದ್ದಾರೆ. ಜೊತೆಗೆ ಬೆಲೆ ಏರಿಕೆ ವಿಚಾರ ಏನಿದೆ ಅದು ಪ್ರಮುಖವಾಗಿ ಇಟ್ಟಿದ್ದಾರೆ. 8 ಬೇಡಿಕೆ ಈಡೇರಿಸಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಎಚ್.ಕೆ. ಪಾಟೀಲ್ ಅವರು ನಿನ್ನೆ ಸಭೆಗೆ ತಿಳಿಸಿದ್ದಾರೆ. ಆದ್ರೆ ಬೆಲೆ ಬೇಕಾಗಿರ್ತಕ್ಕಂಥದ್ದು 3,500 ಅಥವಾ 600 ರೂಪಾಯಿ. ಅದನ್ನ ನಮಗೆ ಶೀಘ್ರವಾಗಿ ಮಾಡಿಕೊಡಿ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಲಾಬಿಗೆ ರಾಜ್ಯ ಸರ್ಕಾರ ಮಣಿತಾ ಇದೆ ಅನ್ನುವಂಥದ್ದು. ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಕಡೆ ಬಟ್ ಮಾಡೋದು ಅನ್ನೋದಾದ್ರೆ ಮತ್ತೆ ರಾಜ್ಯದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾರು? ರೈತರ ಸಮಸ್ಯೆ ಕೇಳಬೇಕಾಗಿರ್ತಕ್ಕಂಥದ್ದು ಯಾರು? ಮಹಾರಾಷ್ಟ್ರದಲ್ಲಿ ಒಂದು ತರ ದರ ಇದೆ ಅಂದ್ರೆ ರಾಜ್ಯದಲ್ಲಿ ಒಂಥರ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತಲೆನೋವಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಹುತೇಕವಾಗಿ ದರ ನಿಗದಿಯ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದ್ರೆ ಇದು ಇವತ್ತು ಅಜೆಂಡಾದಲ್ಲಿಲ್ಲ, ಆದ್ರೂ ಕೂಡ ಇವತ್ತು ಸಭೆ ಒಂದು ಪ್ರಮುಖವಾಗಿ ಸಕ್ಕರೆ ವಿಚಾರವಾಗಿ ಸಕ್ಕರೆ ಕಾರ್ಖಾನೆಗಳ ಬೆಲೆ ನಿಗದಿ ವಿಚಾರವಾಗಿ ಒಂದು ಚರ್ಚೆ ಆಗುತ್ತೆ. ಆರಂಭದಿಂದಲೇ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಉಳಿದಂತಹ ಅಜೆಂಡಾಗಳು ಅಷ್ಟು ಮಹತ್ವದಿಲ್ಲದೆ ಇಲ್ಲ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರಿಂದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾವ ರೀತಿಯಾದಂತಹ ಒಂದು ಮನವಿಗೆ ಒಪ್ಪಿಕೊಳ್ತಾರೆ, ರಾಜ್ಯ ಸರ್ಕಾರ ಅದನ್ನು ಮಧ್ಯಸ್ಥಿಕೆ ಯಾವ ರೀತಿಯಾಗಿ ಮಾಡಬಹುದು, ರೈತರನ್ನ ಎಷ್ಟರ ದರಕ್ಕೆ ನಾವು ಒಪ್ಪಿಸಬಹುದು. ಈಗಾಗಲೇ 3,200 ರೂಪಾಯಿ ದರವನ್ನು ಕೊಡ್ತೇವೆ ಅಂದ್ರೂ ಕೂಡ ರೈತರು ಒಪ್ಪಿಲ್ಲ. ಹಾಗಾಗಿ 3,400 ಒಪ್ಪಿಸಬಹುದಾ, 500ಕ್ಕೆ ಕೊಡಬೇಕಾಗತ್ತಾ, ಅದನ್ನ ಯಾವ ರೀತಿಯಾಗಿ ಭರಿಸಬೇಕಾಗುತ್ತೆ, 3,300-400 ಕಾರ್ಖಾನೆಗಳಿಂದ ಭರಿಸೋದಾ ಅಥವಾ ರಾಜ್ಯ ಸರ್ಕಾರ ಏನಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾ? ಇವೆಲ್ಲವೂ ಕೂಡ ಇವತ್ತು ವಿಸ್ತೃತವಾದಂತಹ ಚರ್ಚೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಗೋ ಇದ್ದಾವೆ. ಹಾಗಾಗಿ ಅಂತಿಮವಾದಂತಹ ಇವತ್ತು ಗಡುವು ಇರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾಳೆ ನಾಡಿದ್ದು ಉಗ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಅದು ಕೈಮೀರಿ ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಅಂತಿಮವಾದಂತಹ ತೀರ್ಮಾನವನ್ನು ಇವತ್ತು ರಾತ್ರಿ ಒಳಗಡೆ ತೆಗೆದುಕೊಳ್ಳಬೇಕಾಗುತ್ತೆ. ಅದರಲ್ಲಿ ಕ್ಯಾಬಿನೆಟ್ ಇವತ್ತಿನ ಚರ್ಚೆ ಏನಿದೆ ಅದು ಬಹಳ ಪ್ರಮುಖ ಘಟ್ಟವನ್ನು ತೆಗೆದುಕೊಳ್ಳುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಕಬ್ಬು ಬೆಳೆಗಾರರ ಪ್ರತಿಭಟನೆಯ 8ನೇ ದಿನ ಇವತ್ತು. ಎಲ್ಲಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್? ರೈತರಿಂದ ಸಚಿವ ಶಿವಾನಂದ ಪಾಟೀಲ್ ಅಣುಕು ಶವಯಾತ್ರೆ ಆಗ್ತಾ ಇದೆ. ರೈತರ ಜೊತೆ ಮಾತು ಇಲ್ಲ, ಸಂಪರ್ಕವೂ ಇಲ್ಲ. ಇನ್ನೆಷ್ಟು ದಿನ ಪ್ರತಿಭಟನೆಗೆ ಕಾಯ್ತಿದ್ದಾರೆ ಸಚಿವರು? ಕಬ್ಬು ಬೆಳೆಗಾರರ ಪ್ರತಿಭಟನೆಯ 8ನೇ ದಿನ ಇವತ್ತು. ಎಲ್ಲಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್? ಎಚ್.ಕೆ. ಪಾಟೀಲ್ ಅವ್ರನ್ನ ಕಳಿಸ್ತೀರಿ, ಯಾಕೆ ಶಿವಾನಂದ ಪಾಟೀಲ್ ಅವ್ರನ್ನ ಕಳಿಸ್ತಿಲ್ಲ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕಿತ್ತು, ಆಗಬಹುದು. ಎಲ್ಲಿದ್ದಾರೆ ಸಕ್ಕರೆ ಸಚಿವರು? ಏನ್ ಮಾಡ್ತಿದ್ದಾರೆ? ಯಾಕೆ ಒಂದು ಕಬ್ಬು ಬೆಳೆಗಾರರ ಸಂಕಷ್ಟ ಏನಿದೆ, ಅವರ ಕಷ್ಟ ಏನಿದೆ, ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ? ಅವರ ಕಷ್ಟ ಏನು, ಅದು ಏನು ಅದನ್ನ ಯಾಕೆ ಕೇಳೋದಕ್ಕೆ ಹೋಗ್ತಿಲ್ಲ? ಎಲ್ಲಿದ್ದಾರೆ ಅವರು ಸಚಿವರು? ಖಂಡಿತ ಇದರಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಯಾಕಂದ್ರೆ ಇವತ್ತು ನಿನ್ನೆ ಹೋರಾಟ ಅಲ್ಲ, ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದ್ರೆ 2-3 ವರ್ಷದಿಂದ ಸತತವಾಗಿ ಕಬ್ಬಿನ ಬೆಲೆಗೆ ಒಂದಷ್ಟು ಹೋರಾಟವನ್ನು ರೈತರು ಮಾಡ್ತಾನೆ ಇದ್ದಾರೆ. ಈ ವರ್ಷ ತೀವ್ರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಕ್ಕರೆ ಸಚಿವರು ಅದನ್ನ ಮಧ್ಯಪ್ರವೇಶ ಮಾಡಿ ರೈತರ ಜೊತೆಗೆ ಮತ್ತು ಕಾರ್ಖಾನೆಯ ಮಾಲೀಕರ ಜೊತೆಗೆ ಒಂದು ಸಭೆಯನ್ನ ಮಾಡಿ ಒಂದು ಸುಖಾಂತಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಧ್ಯಸ್ಥಿಕೆಯನ್ನ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಮಾಡಬೇಕಾಗಿತ್ತು. ಆದ್ರೆ ಸಕ್ಕರೆ
ಬೇರೆ ಸಚಿವರೇ ಒಂದಷ್ಟು ಜಾರ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ರೈತರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ಅನ್ನುವಂತ ಮನೋಭಾವ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೂ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ನಿನ್ನೆ ರೈತರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಸಕ್ಕರೆ ಸಚಿವರಂತ ಶಿವಾನಂದ ಪಾಟೀಲ್ ಅವರ ಬದಲಾಗಿ ಎಚ್ ಕೆ ಪಾಟೀಲ್ ಅವರನ್ನ ಕಳಿಸಿದ್ರು ಕಾನೂನು ಮತ್ತು ಸಂಸದೀಯ ಸಚಿವರು. ಅವರು ಅಹವಾಲನ್ನ ಕೇಳ್ಕೊಂಡ್ ಬಂದಿದ್ದಾರೆ. 8 ಬೇಡಿಕೆಗಳನ್ನ ಈಗಾಗಲೇ ರೈತರು ಇಟ್ಟಿದ್ದಾರೆ. ಜೊತೆಗೆ ಬೆಲೆ ಏರಿಕೆ ವಿಚಾರ ಏನಿದೆ ಅದು ಪ್ರಮುಖವಾಗಿ ಇಟ್ಟಿದ್ದಾರೆ. 8 ಬೇಡಿಕೆ ಈಡೇರಿಸಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಎಚ್ ಕೆ ಪಾಟೀಲ್ ಅವರು ನಿನ್ನೆ ಸಭೆಗೆ ತಿಳಿಸಿದ್ದಾರೆ. ಆದ್ರೆ ಬೆಲೆ ಬೇಕಾಗಿರ್ತಕ್ಕಂಥದ್ದು 3,500 ಅಥವಾ 600 ರೂಪಾಯಿ. ಅದನ್ನ ನಮಗೆ ಶೀಘ್ರವಾಗಿ ಮಾಡಿಕೊಡಿ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಲಾಬಿಗೆ ರಾಜ್ಯ ಸರ್ಕಾರ ಮಣಿತಾ ಇದೆ ಅನ್ನುವಂಥದ್ದು. ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಕಡೆ ಬಟ್ ಮಾಡೋದು ಅನ್ನೋದಾದ್ರೆ ಮತ್ತೆ ರಾಜ್ಯದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾರು, ರೈತರ ಸಮಸ್ಯೆ ಕೇಳಬೇಕಾಗಿರ್ತಕ್ಕಂಥದ್ದು ಯಾರು? ಮಹಾರಾಷ್ಟ್ರದಲ್ಲಿ ಒಂದು ತರ ದರ ಇದೆ ಅಂದ್ರೆ ರಾಜ್ಯದಲ್ಲಿ ಒಂಥರ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತಲೆನೋವಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಹುತೇಕವಾಗಿ ದರ ನಿಗದಿಯ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದ್ರೆ ಇದು ಹೊತ್ತು ಅಜೆಂಡಾದಲ್ಲಿಲ್ಲ, ಆದ್ರೂ ಕೂಡ ಇವತ್ತು ಸಭೆ ಒಂದು ಪ್ರಮುಖವಾಗಿ ಸಕ್ಕರೆ ವಿಚಾರವಾಗಿ ಸಕ್ಕರೆ ಕಾರ್ಖಾನೆಗಳ ಬೆಲೆ ನಿಗದಿ ವಿಚಾರವಾಗಿ ಒಂದು ಚರ್ಚೆ ಆಗುತ್ತೆ. ಆರಂಭದಿಂದಲೇ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಉಳಿದಂತಹ ಅಜೆಂಡಾಗಳು ಅಷ್ಟು ಮಹತ್ವದಿಲ್ಲದೆ ಇಲ್ಲ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರಿಂದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾವ ರೀತಿಯಾದಂತಹ ಒಂದು ಮನವಿಗೆ ಒಪ್ಪಿಕೊಳ್ತಾರೆ, ರಾಜ್ಯ ಸರ್ಕಾರ ಅದನ್ನು ಮಧ್ಯಸ್ಥಿಕೆ ಯಾವ ರೀತಿಯಾಗಿ ಮಾಡಬಹುದು, ರೈತರನ್ನ ಎಷ್ಟರ ದರಕ್ಕೆ ನಾವು ಒಪ್ಪಿಸಬಹುದು. ಈಗಾಗಲೇ 3,200 ರೂಪಾಯಿ ದರವನ್ನು ಕೊಡ್ತೇವೆ ಅಂದ್ರೂ ಕೂಡ ರೈತರು ಒಪ್ಪಿಲ್ಲ. ಹಾಗಾಗಿ 3,400 ಒಪ್ಪಿಸಬಹುದಾ, 500ಕ್ಕೆ ಕೊಡಬೇಕಾಗತ್ತಾ, ಅದನ್ನ ಯಾವ ರೀತಿಯಾಗಿ ಭರಿಸಬೇಕಾಗತ್ತೆ, 3,300-400 ಕಾರ್ಖಾನೆಗಳಿಂದ ಭರಿಸೋದಾ ಅಥವಾ ರಾಜ್ಯ ಸರ್ಕಾರ ಏನಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾ, ಇವೆಲ್ಲವೂ ಕೂಡ ಇವತ್ತು ವಿಸ್ತೃತವಾದಂತಹ ಚರ್ಚೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಗೋದಿದ್ದಾವೆ. ಹಾಗಾಗಿ ಅಂತಿಮವಾದಂತಹ ಇವತ್ತು ಗಡುವು ಇರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾಳೆ ನಾಡಿದ್ದು ಉಗ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಅದು ಕೈ ಮೀರಿ ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಅಂತಿಮವಾದಂತಹ ತೀರ್ಮಾನವನ್ನು ಇವತ್ತು ರಾತ್ರಿ ಒಳಗಡೆ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲೂ ಕ್ಯಾಬಿನೆಟ್ ಇವತ್ತಿನ ಚರ್ಚೆ ಏನಿದೆ ಅದು ಬಹಳ ಪ್ರಮುಖ ಘಟ್ಟವನ್ನು ತೆಗೆದುಕೊಳ್ಳುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.